ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಬೆಳಗಾವಿಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ಶ್ರೀ ಸಂತಶ್ರೇಷ್ಠ ಕನಕದಾಸರ ಪ್ರತಿಮೆಯ ಅನಾವರಣದ ಬಳಿಕ ಸಿದ್ದರಾಮಯ್ಯ ಅವರ ಪುತ್ರ, ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಆಡಿರುವಂತಹ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನವನ್ನು ಹುಟ್ಟು ಹಾಕಿರುವಂಥದ್ದು. ಇದು ಟ್ರೈಲರ್, ಮುನ್ಸೂಚನೆ, ಸುಳಿವು ಏನಾದರೂ ಅನ್ಕೋಬಹುದು. ಆದರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿ, ಫೆಬ್ರವರಿ ಮತ್ತೆ ಡಿಸೆಂಬರ್ ತನಕ ಕೌಂಟ್ ಮಾಡಿದ್ರೂ ಕೂಡ ಕ್ರಾಂತಿಗಳಾಗೇ ಆಗ್ತಾವೆ ಅಂತ ಡಿ ಕೆ ಶಿವಕುಮಾರ್ ಅವರ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಏನೊಂದು ಮೀಡಿಯಾ ಟೀಮ್ ಕೆಲಸ ಮಾಡ್ತಿರಬಹುದು ಅಥವಾ ಅವರ ವಾರ್ ರೂಮ್ ಕೆಲಸ ಮಾಡ್ತಿರಬಹುದು. ಅದು ಯೋಚನೆ ಮಾಡ್ತಿರುತ್ತೆ, ಆ ಒಂದು ನರೇಟಿವ್ ಸೆಟ್ ಮಾಡ್ತಾನೆ ಇರುತ್ತೆ, ಆ ಒಂದು ಪ್ರಕರಣ ಜೀವಂತವಾಗಿ ಇರುವಂತೆ ನೋಡಿಕೊಳ್ತಾನೆ ಇರುತ್ತೆ. ಇದರ ಮಧ್ಯೆ ಈ ಹಿಂದೆ ಸಾಕ್ಷಾತ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ 3 ಕಡೆ ಹೇಳಿದ್ರು. ಒಂದು ನಂದಿಬೆಡದಲ್ಲಿ, 2 ರಾಷ್ಟ್ರೀಯ ಮಾಧ್ಯಮವೊಂದರ ಸಂದರ್ಶನದಲ್ಲಿ ರಾಜದೀಪ್ ಸರ್ದೇಸಾಯಿ ಅವರ ಇಂಟರ್ವ್ಯೂನಲ್ಲಿ, ಅದಾದ ಮೇಲೆ ಚಾಮುಂಡೇಶ್ವರಿಯ ಬೆಟ್ಟದಲ್ಲಿ. ಇದೀಗ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಆಡಿರುವಂತಹ ಈ ಮಾತುಗಳನ್ನು ತುಂಬ ಸೂಕ್ಷ್ಮವಾಗಿ ನೋಡಬೇಕು. ಯಾಕಂದರೆ ಇದೇ ಅಕ್ಟೋಬರ್ 13ನೇ ತಾರೀಕು ಒಂದು ಕಡೆ ಮುಖ್ಯಮಂತ್ರಿಗಳು ಡಿನ್ನರ್ ಪಾರ್ಟಿ ಕರೆದಿದ್ರು. ಅದಕ್ಕೂ ಮುಂಚೆ ಎಚ್ ಸಿ ಮಹದೇವಪ್ಪ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಇದೇ ಸತೀಶ್ ಜಾರಕಿಹೊಳಿ ಅವರು ಒಟ್ಟಿಗೆ ಕೂತು ಮಹತ್ವದ ಮೀಟಿಂಗ್ ಮಾಡಿದ್ರು. ಅದಾದಮೇಲೆ ಈಗ ಕಪ್ಪಲಗುದ್ದಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರು ಪಕ್ಕದಲ್ಲಿ ಕೂತಿರುವಾಗಲೇ ಹೇಳಿದ ಮಾತುಗಳೇನು? ವೈಚಾರಿಕತೆ ಮತ್ತು ಪ್ರಗತಿಪರ ತತ್ವ, ಈ ಸಿದ್ಧಾಂತಗಳನ್ನು ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಪಾಲಿಸುವಂತಹ ಮತ್ತು ಅಹಿಂದ ಜವಾಬ್ದಾರಿಯನ್ನ, ಆ ಹೊಣೆಗಾರಿಕೆಯನ್ನು ಹೊರುವಂತಹ ಮುಂದಿನ ಹೆಗಲು ಅದು ಸತೀಶ್ ಜಾರಕಿಹೊಳಿ ಅನ್ನುವಂತಹ ಮೆಸೇಜ್ ಏನು ಕೊಟ್ಟಿದ್ದಾರೆ. ನೋ ಡೌಟ್ ನೀವು ಲೈನ್ ಟಿವಿಯನ್ನು ನೋಡ್ತೀರಾ. ಆರಂಭದಲ್ಲೂ ನಾನು ಹೇಳಿದೆ, DCC ಬ್ಯಾಂಕ್ ಚುನಾವಣೆಯ ರಿಸಲ್ಟ್ ಬಹುದೊಡ್ಡ ರಾಜಕೀಯ ಕ್ಷಿಪ್ರಕ್ರಾಂತಿಗೆ ವೇದಿಕೆ ಆಗಬಹುದು ಅಂತ. ಒಂದು ವೇಳೆ ಈಗ ನೋಡಿ, DCC ಬ್ಯಾಂಕ್, ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಆಲ್ಮೋಸ್ಟ್ ರಿಸಲ್ಟ್ ಬಂದಿದೆ. ಜಾತೀಯ ಪಾಳೆಗಾರಿಕೆಯನ್ನು ಮಾಡಿದವರು ಅಥವಾ ಮೇಲ್ವರ್ಗದ ಸಮುದಾಯದ ಮೆಸೇಜ್ ಅನ್ನು ಕೊಡಲಿಕ್ಕೆ ಹೋದವರು ಎಲ್ಲಿಗೆ ಹೋಗಿ ನಿಂತರು. ಆದರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅನ್ನುವಂತಹ ಸಾಕ್ಷಾತ್ ಬಸವ ತತ್ವದ ಜೊತೆಯಲ್ಲಿ ಹೊಂದುವಂತಹ ಅನುಭವ ಮಂಟಪದ ಸಂದೇಶವನ್ನು ಸಾರುವಂತಹ ಎಲ್ಲರ ಹಿತ, ಎಲ್ಲರ ಏಳಿಗೆ ಅನ್ನುವಂತಹ ಒಂದು ಸಿದ್ಧಾಂತ, ಅಹಿಂದ ಸಿದ್ಧಾಂತ, ಅದನ್ನು ಪಾಲಿಸಿಕೊಂಡು ಬರ್ತಿರುವಂತಹ ಸತೀಶ್ ಜಾರಕಿಹೊಳಿ ಅವರು, ನೋ ಡೌಟ್ ಸಿದ್ದರಾಮಯ್ಯ ಅವರ ನಂತರ ಅಹಿಂದಾದ ರಥವನ್ನು ಎಳೆಯುವಂತಹ ಒಂದು ಅಶ್ವ ಅದು ಸತೀಶ್ ಜಾರಕಿಹೊಳಿ. ಅದನ್ನೇ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಏನಿರಬಹುದು ನೋಡಿ, ಇಲ್ಲಿ ಇದೆಲ್ಲ ಹೇಳೋಕ್ಕಿಂತ ಮುಂಚೆ DCC ಬ್ಯಾಂಕ್ ಅಧ್ಯಕ್ಷ, ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯ ಅಧ್ಯಕ್ಷ ಪಟ್ಟ ಲಿಂಗಾಯತರಿಗೆ ಸಿಗಬೇಕು ಅಂತ ಹೇಳಿದ್ಯಾರು? ಮಾಜಿ DCM ಲಕ್ಷ್ಮಣ ಸವದಿ. ಆದರೆ ಆ ಸ್ಥಾನದಲ್ಲಿ ಏನು, ಬೆಳಗಾವಿ DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನದಲ್ಲಿ ಒಬ್ಬ ಹಿಂದುಳಿದವರು ಕೂತ್ಕೊಂಡ್ಲಿ ಅಥವಾ ದಲಿತರು ಕೂತ್ಕೊಂಡ್ಲಿ ಅಥವಾ ಮತ್ತೊಂದು ಸಮಾಜ ಕೂತ್ಕೊಂಡ್ಲಿ ಅಂತ ಹೇಳಿದ್ದು ಸತೀಶ್ ಜಾರಕಿಹೊಳಿ. ಆ ಕಾರಣಕ್ಕೋಸ್ಕರ ಹಾಲು ಮತ ಸಮಾಜದವರಿಗೆ ಈ ಸಲ ಬೆಳಗಾವಿ DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ ಪ್ಯಾನೆಲ್ ಯೋಚನೆ ಮಾಡಿದೆ. ನೋಡಿ, ಎಲ್ಲರೂ ಬೆಳಿಬೇಕು, ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವಂಥದ್ದು ಜಾರಕಿಹೊಳಿ ಪ್ಯಾನೆಲ್ ಮಾತಾದ್ರೆ, ಇಲ್ಲ ನಮ್ಮವ್ರಿಗೆ ಕೊಡಬೇಕು, ನಮ್ಮ ಹತ್ರನೇ ಇರಬೇಕು ಅನ್ನುವಂತಹ ಮೀಸೆ ತಿರುವಿ ಏನೋ ಮಾತಾಡಲಿಕ್ಕೆ ಹೋಗಿ ಇಲ್ಲದಂತಹ ನಿಜವಾಗ್ಲೂ ಕೈ ಸುಟ್ಟುಕೊಂಡವರು ಈಗ ಅವರು. ಹೊಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಗೆದ್ದ ಮೇಲೆ ಕೆಲವರು ಕೈ ಹಾಕಬಾರದ ಜಾಗಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡ್ರು ಅಂತ ಹೇಳಿದರು. ಆದರೆ ಕೈ ಸುಟ್ಕೊಂಡವರು ನಿಜವಾಗ್ಲೂ ರಾಜಕೀಯವಾಗಿಯೂ ಕೂಡ ಭವಿಷ್ಯಕ್ಕೆ ಬೆಂಕಿ ಇಟ್ಕೊಂಡವರು ಅವರು ಅಂತ ಜಾರಕಿಹೊಳಿ ಫ್ಯಾನ್ಸ್ ಈಗ ಮಾತಾಡ್ತಿರುವಂಥದ್ದು. ಅದೆಲ್ಲ ಒಂದು ಕಡೆ ಇರಲಿ. ಯಾಕೆ ಈಗ ಸತೀಶ್ ಜಾರಕಿಹೊಳಿ ಅವರ ಚರ್ಚೆ, ಅವರ ಮೇಲೆ ಬೇಡಿಕೆ, ಅವರ ಬಗ್ಗೆ ಹೆಚ್ಚಿನ ಒಲವು ಬರ್ತಿದೆ ಅಂದರೆ ಸಿದ್ದರಾಮಯ್ಯ ಅವರ ನಂತರ ಆ ಜಾಗದಲ್ಲಿ ಸರಿತೂಗಬಲ್ಲಂತಹ
ಯಾಕಂದರೆ ಇತ್ತೀಚೆಗೆ RL ಜಾಲಪ್ಪ ಅವರ ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಇದೇ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದರು. ಸಿದ್ದರಾಮಯ್ಯ ಅವರು ಯಾರನ್ನು ಹೊಗಳೋದಿಲ್ಲ, ಅದರಲ್ಲೂ ಜೈ ಹಿಂದ್ ಜೈ ಕರ್ನಾಟಕ ಅಂದ ಕೂಡಲೇ ಮೂರನೇ ಹೆಸರಾಗಿ ಕೂಗೋದಿಲ್ಲ, ಆದರೆ ಅತ್ಯಂತ ಅಭಿಮಾನದಿಂದ ಸಂಭ್ರಮದಿಂದ ಜೈ ಜಾಲಪ್ಪ ಅಂತ ಘೋಷಣೆ ಕೂಗಿದ್ರು. ಯಾಕೆಂದ್ರೆ ಈ ನೆಲದಲ್ಲಿ ಅಹಿಂದ ಅನ್ನುವಂತಹ ಬೇರು ಬಿಡ್ಲಿಕ್ಕೆ ಅವತ್ತು ಸಂಪನ್ಮೂಲ, ನೀರು, ಮಣ್ಣು, ಗೊಬ್ಬರ ಒದಗಿಸಿದವರಲ್ಲಿ ಮೊದಲಿಗರು RL ಜಾಲಪ್ಪ, ಎರಡನೇ ಅವರು ಇದೇ ಸತೀಶ್ ಜಾರಕಿಹೊಳಿ. ಆ ಕಾರಣಕ್ಕೋಸ್ಕರನೇ ಒಂದು ವೇಳೆ ಜಾಲಪ್ಪ ಅವರು ಇದ್ದಿದ್ರೆ ಮಾರ್ಗದರ್ಶಕರಾಗಿ ಮುಂದೆ ನಿಂತ್ಕೊಂಡು ಅಹಿಂದಾದ ವರಿಷ್ಠರಾಗಿ ನಿಂತಿರ್ತಿದ್ರು, ಜೊತೆಲಿ ಎಲ್ಲ ಸಮಾಜಗಳನ್ನು ಒಟ್ಟಿಗೆ ಸೇರಿಸುವಂತಹ ಪ್ರಯತ್ನ ಮಾಡ್ತಿದ್ರು. ಆಗ ಸತೀಶ್ ಜಾರಕಿಹೊಳಿ ಅವರು, ಈಗ ನೋಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಒಂದು ಹೊಣೆಗಾರಿಕೆ ಬರ್ತಿದೆ. ಹಾಗಂತ CM ಸ್ಥಾನಕ್ಕೆ ಬಂದು ಕೂರೋ ಸಾಧ್ಯತೆ ಇದೆಯಾ? ಆ ಚರ್ಚೆಯನ್ನ ತಳ್ಳಿ ಹಾಕುವಂತಿಲ್ಲ. ಅದು ತೀರಾ ಇಲ್ಲಪ್ಪ ಇದು ಆಗೋದೇ ಇಲ್ಲ, ಹೈಕಮಾಂಡ್ ಕೂಡ ಇದಾಗಲ್ಲ ಅಂತ ಅಂದಾಗ ಅವರು CM ಆಗುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆದರೂ 2 ಪಟ್ಟ ಖಚಿತವಾಗಿ ಸಿಗುತ್ತೆ. ಒಂದು KPCC ಅಧ್ಯಕ್ಷ ಪಟ್ಟ, ಮತ್ತೊಂದು TCM ಪೋಸ್ಟ್. ಇಲ್ಲ ಈ ಮೂವರು ನಾಯಕರು ಡಾಕ್ಟರ್ G ಪರಮೇಶ್ವರ್, HC ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೂತು ಮಾತಾಡಿದ ಲೆಕ್ಕಾಚಾರಗಳನ್ನೇ ನೋಡಿದ್ರೆ ಹಿಂದುಳಿದವರ ನಂತರ ಆ ಸ್ಥಾನ ದಲಿತರಿಗೆ ಕೊಡಬೇಕು ಅನ್ನೋದೇ ಆದರೆ ಡಾಕ್ಟರ್ G ಪರಮೇಶ್ವರ್ ಅವರು ಅಥವಾ ಸತೀಶ್ ಜಾರಕಿಹೊಳಿ ಅವರು CM ಸ್ಥಾನದಲ್ಲಿ ಬಂದು ಕೂರಬಹುದು. ಇಲ್ಲ ನಮಗೇ ಬೇಕು, ಈಗಾಗಲೇ 7-8 ಸಲ ನಮ್ಮದೇ ಸಮಾಜ CM ಆಗಿದ್ರೂ ಕೂಡ ಈಗಲೂ ನಮಗೆ ಆ ಪಟ್ಟ ಬೇಕು ಅಂತ ಕೇಳ್ತಾ ಕೂತ್ರೆ DK ಶಿವಕುಮಾರ್ ಅವರು ಜನ ನಾಳೆ ಭವಿಷ್ಯದಲ್ಲಿ ಅವರು ಗೆಲ್ಲಿಸಿಕೊಳ್ಳಬಹುದಾದಂತಹ, ಅವರ ಮನೆಯಲ್ಲಿ ರಾಜಕಾರಣ ಮಾಡಬೇಕಾಗಿರುವಂತಹ ಎಲ್ಲ ಜನರಿಗೂ ಸಾರಾಸಗಟಾಗಿ ಅಹಿಂದ ವರ್ಗ ಒಂದು ಕ್ಲಾರಿಟಿಯನ್ನು ಕೊಡುತ್ತೆ ಮತಗಳ ಮೂಲಕ ಇಡೀ ರಾಜ್ಯದಲ್ಲಿ. ಇದೇನೇ ಇರಬಹುದು. ಇದರ ಜೊತೆಯಲ್ಲಿ ಯಾಕೆ CM ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದೆ ಅನ್ನೋದಾದರೆ, ಇದೇ ಯತೀಂದ್ರ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಹೇಳಿದರು, ನಮ್ಮಪ್ಪ ಇರೋ ತನಕ ನಾನು ಮಿನಿಸ್ಟರ್ ಆಗೋದಕ್ಕಾಗೋದಿಲ್ಲ, ಪೂರ್ಣಾವಧಿಗೆ ನಮ್ಮಪ್ಪನೇ ಇರ್ತಾರೆ ಅನ್ನೋ ಮಾತುಗಳನ್ನೆಲ್ಲ ಹೇಳಿದ ಮೇಲೆ ಇತ್ತೀಚೆಗೆ ಈಗ ಹೇಳ್ತಿರುವಂತಹ ಮಾತಿದೆಯಲ್ಲ, ಇದು ನೋ ಡೌಟ್ ಒಂದು ಬದಲಾವಣೆ ಆಗಬಹುದು. ಅಥವಾ ಈ ಕಡೆ RSSಸಿಗನೂ ಅಲ್ಲದೆ ಪೂರ್ಣ ರೂಪದಲ್ಲಿ, ಈ ಕಡೆ ಹುಟ್ಟ ಕಾಂಗ್ರೆಸ್ಸಿಗನೂ ಅಲ್ಲದೆ ಈ ಎಡ ಬಿಡಂಗಿಯ ರೀತಿಯಲ್ಲಿ ಯಾರೆಲ್ಲ ಹೋರಾಡ್ತಿದ್ದಾರೆ, ಈ ಕಡೆ ಕಾಯ ವಾಚ ಮನಸ ಅಂತಃಕರಣ ಶುದ್ಧಿಯಿಂದ ಜೈ ಭೀಮ್ ಅಂತಲೂ ಅನ್ನದೆ, ಜೈ ಶ್ರೀರಾಮ್ ಅಂತಲೂ ಅನ್ನದೆ ಒದ್ದಾಡ್ತಿರುವಂತಹ ಕಾಂಗ್ರೆಸ್ಸಿಗರು ಪಕ್ಷ ಬಿಟ್ಟು ಹೋಗ್ತಾರೆ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು. ನೋಡಿ, ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಗಟ್ಟಿಗರಾಗಿ ಕಾಣುವಂಥವರು ಕೆಲವರೇ. ಒಬ್ರು ಕುಲವೆಂದು ಹೊಡೆದಾಡದಿರಿ ಎಂದಂತಹ ಕನಕದಾಸರನ್ನ, ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವಂತಹ ಸಿದ್ದರಾಮಯ್ಯ ಅವರು. ಎರಡನೇವರು ಒಂದೇ ಕುಲ, ಒಂದೇ ಜಾತಿ, ಒಂದೇ ಮತ, ಶಿಕ್ಷಿತರಾಗಿ ಸಂಘಟಿತರಾಗಿ ಒಂದಾಗಿ ಎಂದಂತಹ ನಾರಾಯಣ ಗುರುಗಳ ತತ್ವ ಸಿದ್ಧಾಂತವನ್ನ ಪಾಲಿಸಿಕೊಂಡು ಬರ್ತಿರುವಂತಹ, ಎಲ್ಲರೂ ಒಟ್ಟಿಗೆ ಸಾಗಬೇಕು ಅನ್ನುವಂತಹ BK ಹರಿಪ್ರಸಾದ್. ಮೂರನೇದ್ದು ಹುಟ್ಟ ಮರಾಠ ಆದರೂ ಕೂಡ ಸಾಮಾಜಿಕ ನ್ಯಾಯವೇ ಬಹುಮುಖ್ಯ ಎನ್ನುವಂತಹ ಸಂದೇಶ ಸಾರ್ತಿರುವಂತಹ ಸಂತೋಷ್ ಲಾಡ್. ಎಲ್ಲಕ್ಕಿಂತಲೂ ಮಿಗಿಲಾಗಿ ಭೀಮಪಥವೇ ದೊಡ್ಡದು ಅನ್ನೋ ಮೆಸೇಜ್ ಕೊಡ್ತಿರುವಂತಹ ಮತ್ತು ಏಕಾಂಗಿಯಾಗಿ ನಿಂತ್ಕೊಂಡು ಕೂಡ RSSಸಿಗರ ವಿರುದ್ಧ ಗೆದ್ದು ತೋರಿಸಬಲ್ಲೆ ಅನ್ನುವಂತಹ ಒಂದು ಶಕ್ತಿ ಪ್ರದರ್ಶನ ಮಾಡ್ತಿರುವಂತಹ ಪ್ರಿಯಾಂಕ್ ಖರ್ಗೆ. ಇವರು ನಿಜವಾದ ಕಾಂಗ್ರೆಸ್ಸಿಗರು. ಇಂಥವರಿಗೆ ಅವಕಾಶಗಳು ಸಿಗಬೇಕೇ ವಿನಃ ಒಂದು ಕಡೆ ಮಠದಲ್ಲಿ ನಿಂತ್ಕೊಂಡು, ಇನ್ನೊಂದು ಕಡೆ ಸ್ವಾಮೀಜಿ ಪಕ್ಕದಲ್ಲಿ ನಿಂತ್ಕೊಂಡು, ಮತ್ತೊಂದು ಕಡೆ ಯಾವುದೋ ಸಂಘಟನೆಯ ಬಗ್ಗೆ ಹೊಗಳ್ತಾ ತೆಗಳ್ತಾ ಅಥವಾ ಹೊನ್ನ ಶೂಲಕ್ಕಿಟ್ಟು ನಾನು ಕಾಂಗ್ರೆಸ್ಸಿಗ ಅಂತ ಹೇಳುವಂತಹ ನಾಯಕರಿಗೆ ಅತ್ಯುನ್ನತ ಪಟ್ಟಗಳು ಕೊಟ್ಟರೆ ಆ ಸ್ಥಾನಕ್ಕೆ, ಆ ಸಿದ್ಧಾಂತಕ್ಕೆ, ಆ ಪಕ್ಷಕ್ಕೆ ಘನತೆ ತರುವಂಥದ್ದಲ್ಲ ಅನ್ನೋದನ್ನ ಅಹಿಂದ ವರ್ಗ ಚರ್ಚೆ ಮಾಡ್ತಿದೆ. ಅದನ್ನೇ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರಬಹುದು, ಒಂದು ಸುಳಿವು ಕೊಟ್ಟಿರಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.